ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ RCB IPL 2026ರಲ್ಲಿ ಟೋಟಲ್ ಆಗಿ 9 ಪಂದ್ಯವನ್ನು ಆಡಿದ್ದು, ಇದರಲ್ಲಿ 6ರಲ್ಲಿ ಗೆದ್ದು 3ರಲ್ಲಿ ಸೋತಿದೆ. ಹಾಗಾಗಿ ಈಗ ನಮ್ಮ ಬಳಿ ಟೋಟಲ್ ಆಗಿ 12 ಅಂಕಗಳಿದ್ದು, ನಾವೀಗ ಪಾಯಿಂಟ್ಸ್ ಟೇಬಲಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ. ಮತ್ತು ನಮ್ಮ ಮುಂದಿನ ಪಂದ್ಯ ಬಂದುಬಿಟ್ಟು LSC ಎದುರಿಗೆ 7 ಮೇಗೆ ನಡೆಯಲಿದ್ದು, ಈ ಪಂದ್ಯವು ಲಕ್ನೋನ ಇಖಾನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತದೆ. ಮತ್ತು ಈ ಪಂದ್ಯವಂತೂ RCBಗೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ನಾವೀಗಾಗಲೇ 3 ಪಂದ್ಯಗಳಲ್ಲಿ ಸೋತಿರುವುದರಿಂದ ನಾವೇನಾದರೂ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 2 ಅಲ್ಲಿ ಬರಬೇಕಾದರೆ ನಾವು ಇನ್ನು ಕೂಡ ಕನಿಷ್ಠ 3 ಅಥವಾ 4 ಪಂದ್ಯವನ್ನು ಗೆಲ್ಲಬೇಕು. ಮತ್ತೆ ಇನ್ನೊಂದು ಕಡೆ LSC ಅವರು IPLನ ಪಾಯಿಂಟ್ಸ್ ಟೇಬಲಲ್ಲಿ ಕೊನೆಯ ಒಂದು ಸ್ಥಾನದಲ್ಲಿ ಇದ್ದು, ಇವರು ಆಡಿರುವ 8 ಪಂದ್ಯಗಳಲ್ಲಿ ಕೇವಲ 2ರಲ್ಲಷ್ಟೇ ಗೆದ್ದಿದ್ದಾರೆ. ಹಾಗಾಗಿ ಇವರನ್ನು ಸೋಲಿಸೋದು ನಮಗೆ ತುಂಬಾ ದೊಡ್ಡ ವಿಷಯವಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು RCB ಮತ್ತು LSCಯ ಪಂದ್ಯಕ್ಕೆ RCBಯ ಹೊಸ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಹೌದು, ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಕಳೆದ 3 ಪಂದ್ಯಗಳಿಂದ ಫಿಲ್ ಸಾಲ್ಟ್ ಅವರಿಗೆ ಇಂಜರಿ ಇದ್ದ ಕಾರಣದಿಂದಾಗಿ ಜಾಕೋಬ್ ಬೆಥೆಲ್ ಅವರು ಪ್ಲೇಯಿಂಗ್ 11ನಲ್ಲಿ ಆಡಿದರು. ಆದರೆ ಇವರು ಆಡಿರೋ 3 ಪಂದ್ಯಗಳಲ್ಲಿ ಕೇವಲ 39 ರನ್ಸನ್ನಷ್ಟೇ ಹೊಡೆದಿದ್ದು, ಹಾಗಾಗಿ ಈಗೆಲ್ಲ RCB ಅಭಿಮಾನಿಗಳು ಫಿಲ್ ಸಾಲ್ಟ್ ಅವರು ಯಾವಾಗ ಪ್ಲೇಯಿಂಗ್ 11ಗೆ ಮರಳುತ್ತಾರಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ನೋಡೋಣ ಈ ಒಂದು ಪಂದ್ಯಕ್ಕೆ RCB ಹೊಸ ಪ್ಲೇಯಿಂಗ್ 11 ಯಾವ ಥರ ಇರುತ್ತಂತ. ಸೊ ನಾವು ಇನ್ನು ಥರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಈಗ ನಾವು ಮೊದಲಿಗೆ ಓಪನರ್ಸ್ಗಳ ಬಗ್ಗೆ ಮಾತಾಡೋದಾದರೆ, ನಮಗೆ ಕಳೆದ 3 ಪಂದ್ಯಗಳಲ್ಲಿ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಜಾಕೋಬ್ ಬೆಥೆಲ್ ನೋಡಲಿಕ್ಕೆ ಸಿಕ್ಕಿದ್ರು. ಆದರೆ ಈಗಷ್ಟೇ ಬರುತ್ತಿರೋ ಅಪ್ಡೇಟ್ಸ್ ಪ್ರಕಾರ ಫಿಲ್ ಸಾಲ್ಟ್ ಅವರು ಇಂಜರಿಯಿಂದ ಗುಣಮುಖರಾಗಿದ್ದು, ಎದುರಿಗೆ RCBಯ ಪರವಾಗಿ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆನಂತರ ನಾವಿಲ್ಲಿ ನಂಬರ್ 3 ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಅಂತೂ ಯಾವುದೇ ಒಂದು ಚೇಂಜ್ ನೋಡಲಿಕ್ಕೆ ಸಿಗುವುದಿಲ್ಲ. ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಆಡುತ್ತಾರೆ. ಆನಂತರ ನಂಬರ್ 4ರಲ್ಲಿ ಬಂದುಬಿಟ್ಟು ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಆಡಿದರೆ, ನಂಬರ್ 5ಯಲ್ಲಿ ಟಿಮ್ ಡೇವಿಡ್ ಅವರು ಆಡುತ್ತಾರೆ. ಆನಂತರ 6ನೇ ಸ್ಥಾನದಲ್ಲಿ ಬಂದುಬಿಟ್ಟು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಜಿತೇಶ್ ಶರ್ಮಾ ಅವರು ಆಡಲಿದ್ದು, ನಮಗೆ 7ನೇ ಒಂದು ಸ್ಥಾನದಲ್ಲಿ ರೋಮಾರಿ ಶೆಫರ್ಡ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆನಂತರ 8ನೇ ಸ್ಥಾನದಲ್ಲಿ ಕೃಣಾಲ್ ಪಾಂಡ್ಯರವರು ಆಡಿದರೆ, 9ನೇ ಸ್ಥಾನದಲ್ಲಿ RCBಯ ಪರವಾಗಿ ಭುವನೇಶ್ವರ್ ಕುಮಾರ್ ಅವರು ಆಡುತ್ತಾರೆ. ಆಮೇಲೆ 10ನೇ ಸ್ಥಾನದಲ್ಲಿ ಬಂದುಬಿಟ್ಟು ರಾಸಿಕ್ ಸಲಾಮ್ ದಾರ್ ಅವರು ಆಡಲಿದ್ದು, ನಮಗೆ 11ನೇ ಸ್ಥಾನದಲ್ಲಿ ಜಾರ್ಜ್ ಹೆಜಲ್ವುಡ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇದು ಆಗಲಿದೆ LSCಯ ಮುಂದಿನ ಪಂದ್ಯಕ್ಕೆ RCBಯ ಪ್ಲೇಯಿಂಗ್ 11. ಆನಂತರ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಅಂತೂ ನಮಗೆ ಯಾವುದೇ ಒಂದು ಚೇಂಜ್ ನೋಡಲಿಕ್ಕೆ ಸಿಗುವುದಿಲ್ಲ. ಇಲ್ಲಿ ಖಂಡಿತವಾಗಿಯೂ ಸುಯಶ್ ಶರ್ಮಾ ಅವರೇ ಆಡುತ್ತಾರೆ. ಇದು ಆಗಿತ್ತು LSCಯ ಮುಂದಿನ ಪಂದ್ಯಕ್ಕೆ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 12. ನೀವು ಇದರಲ್ಲಿ ಏನಾದರೂ ಚೇಂಜಸನ್ನು ನೋಡ್ತೀರಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಸೊ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.